ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಇದೇ ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷನ ಎಂಟ್ರಿ ಬೆಳ್ಳಿ ತೆರೆಯಲ್ಲಿ ಆಗ್ಲಿಕ್ಕಿದೆ. ಸದ್ಯಕ್ಕೆ ಚಿತ್ರತಂಡ ನಮ್ಮ ಜೊತೆಗಿದೆ. ಮೊದಲಿಗೆ ಚಿತ್ರದ ನಾಯಕ ಚಿಕ್ಕಣ್ಣ ನಮ್ಮ ಜೊತೆಗಿದ್ದಾರೆ. ಹಾಯ್ ಚಿಕ್ಕಣ್ಣ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಚಿತ್ರದ ನಾಯಕಿ ಮಲೈಕಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮಲೈಕಾ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರದಲ್ಲಿ ಕಾಮಿಡಿ ಪಾತ್ರದ ಮೂಲಕ ಮತ್ತೆ ರಂಜಿಸಕ್ಕೆ ಧರ್ಮಣ್ಣ ಕೂಡ ಜೊತೆಯಾಗಿದ್ದಾರೆ. ಹಾಯ್ ಧರ್ಮಣ್ಣ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಇಬ್ರು ಕಾಮಿಡಿ ಆಕ್ಟರ್ಗಳ ಜೊತೆ ನೀವ್ ಹೆಂಗಿದ್ರಿ ಅಂತ? ಚೆನ್ನಾಗಿದ್ದೆ, ಆರಾಮಾಗಿದ್ದೀನಿ, ಮಜಾ ಮಾಡ್ಕೊಂಡು. ಆ ಕಡೆಯಿಂದಲೂ ಕಾಮಿಡಿ ಪಂಚ್, ಈ ಕಡೆಯಿಂದಲೂ ಕಾಮಿಡಿ ಪಂಚ್ ಇರುತ್ತೆ. ಹೌದು. ಹೆಂಗ್ ಸಹಿಸಿದ್ರಿ? ಕಾಮಿಡಿ ಪಂಚ್ ಅಲ್ಲ, ಫುಲ್ ಕಾಲ್ ಎಳಿತಾರೆ. ಏನ್ ಮಾಡಿದ್ರು? ಒಂದು ಮೆಮೊರಿ ಶೇರ್ ಮಾಡ್ಬೋದಾ? ಕರಿ ಕಾಲ್ ಎಳೆಯೋದೇ ಕೆಲಸ. ಅವ್ರು ಫಸ್ಟ್ ಬಂದಾಗ ನಾನು ಮಾತಾಡ್ಸಿರ್ಲಿಲ್ಲ, ತುಂಬಾ ಇಂಟ್ರೋವರ್ಟ್ ಆಗಿದ್ದೆ. ಅದು ನಾನೇ ಹೇಳ್ಬಿಡ್ತೀನಿ ಫಸ್ಟ್ ಓಪನಿಂಗ್ ಅಲ್ಲೇ. ಸೊ ನಾನು ಮಾತಾಡ್ಸಿರ್ಲಿಲ್ಲ. ಸೀರಿಯಲ್ ಇಂದ ಬಂದವಳು, ಹೊಸ ಫಿಲ್ಮ್ ಬ್ಯಾಕ್ಗ್ರೌಂಡ್ ತುಂಬಾ ಹೊಸದಾಗಿತ್ತು. ಸೊ ನಾನು ಅವರನ್ನ ಮಾತಾಡ್ಸಿರ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ವಿ. ಅದಾದ್ಮೇಲೆ ಪ್ರಮೋಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಲ್ ಎಳ್ತಿದ್ದಾರೆ. ಶರಣ್ ಸರೇ ಹೇಳಿದ್ರು, ಅವ್ರನ್ನೇ ಬಿಟ್ಟಿಲ್ಲ. ಈಗ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣು ಹಾಕಿದ್ಯಾ ಅನ್ನೋ ಮಟ್ಟಕ್ಕೆ ನೀವು ಆಕ್ಟ್ ಮಾಡಿದೀರಾ ಅಂತ ಪಕ್ಕ ಆಗಿದೆ. ಶರಣ್ ಸರ್ ಅದೊಂದು ಸೀನಲ್ಲಿ ಅವ್ರು ಅಂತಾರೆ, ಯಾಕೆ ನೀವಿನ ಮೇಲೆ ಅಧ್ಯಕ್ಷರೇನು ಕರಿಬೇಡಿ ಅಂತ. ಬಟ್ ನನಗೆ ಅವಾಗಿಂದನೂ ಕಣ್ಣಿದೆ ಅಧ್ಯಕ್ಷ ಜಾಗದ ಮೇಲೆ. ಅಧ್ಯಕ್ಷ ಸಿನಿಮಾಯಿಂದನೂ ಅಲ್ಲೂ ಕೇಳ್ತೀನಲ್ಲ, ಇಲ್ಲೂ ಕೊಡಲಿಲ್ಲ ಅವರು ಯಾವತ್ತಿದ್ರು. ಅದಕ್ಕೆ ನಾನೇ ಅಂದ್ಬಿಟ್ಟು, ಆಯ್ತು ಬಿಡಿ, ಯಾವತ್ತಿದ್ರು ನೀವು ಅಧ್ಯಕ್ಷರೇ, ನಾನು ಉಪಾಧ್ಯಕ್ಷರೇ ಅಂತ. ಬಟ್ ಆ ಕೋಂಬೋ ಹೆಂಗಿತ್ತು ಮತ್ತೆ ಮುಖಾಮುಖಿ ಆದಾಗ ಉಪಾಧ್ಯಕ್ಷದಲ್ಲಿ? ಅಧ್ಯಕ್ಷ ಸಿನಿಮಾ ಅಂತ ಅದರಲ್ಲಿ ಶರಣ್ ಸರ್ ಹೀರೋ, ನಾನೊಂದು ಅವ್ರ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ನೆಕ್ಸ್ಟು ಅದ್ರ ಸೀಕ್ವೆಲ್ಗೆ ಉಪಾಧ್ಯಕ್ಷ ಅಂತ ನಾನು ಹೀರೋ ಆಗಿ ಒಂದು ಸಿನಿಮಾ ಮಾಡೋ ಲೆವೆಲ್ಗೆ ಆ ಅಧ್ಯಕ್ಷ ಸಕ್ಸಸ್ ಆಯಿತು. ಅದು ತುಂಬ ಖುಷಿ ಇದೆ. 100%. ಧರ್ಮಣ್ಣ, ನಿಮ್ಮ ಕಾಮಿಡಿ ಜಲಕ್ ಹೆಂಗಿರ್ತಾರೆ? ನೀವು ಅವರು ಕಾಮಿಡಿಯನ್ನೇ, ನೀವು ಕಾಮಿಡಿ. ಇಲ್ಲಿ ಚೀತು ಸಂಘ ಏನಿತ್ತು, ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು, ಅಲ್ಲಿ ಸದಸ್ಯರಿರಲಿಲ್ಲ. ಇಲ್ಲಿ ಸದಸ್ಯರು ಎಂಟಿ ಆಗಿದೆ. ಆ ಸದಸ್ಯರಲ್ಲಿ ನಾನು ಒಬ್ಬ. ಸದಸ್ಯರು ಎಲ್ಲರೂ ಇದ್ರು ಅಧ್ಯಕ್ಷದಲ್ಲೂ. ಬರೀ ಸುಮ್ಮನೆ ಟೀ ಕೊಡಕ್ಕೆ, ಕಾಫಿ ಕೊಡಕ್ಕೆ ಹಂಗಿಟ್ಕೊಂಡ್ಬಿಟ್ಟಿದ್ವಿ. ಈಗ ಇಲ್ಲಿ ಅಧ್ಯಕ್ಷರನ್ನ ಗೌರವ ಸ್ಥಾನದಲ್ಲಿ ಇಟ್ಬಿಟ್ಟಿದ್ವಿ, ಗೌರವಾಧ್ಯಕ್ಷರು ಅವರು. ಸೊ ಉಪಾಧ್ಯಕ್ಷರಿಂದ ಎಲ್ಲ ಆದದ್ರಿಂದ ಸದಸ್ಯರನ್ನೆಲ್ಲ ಸೇರಿಸ್ಕೊಂಡು ಬನ್ನಿ ಎಲ್ಲ ಒಟ್ಟಾಗಿ ಚೀತು ಸಂಘನ ದುಡಿಯೋಣ, ಗೆಜ್ಜೆಪುರನ ಉದ್ಧಾರ ಮಾಡೋಣ, ಗೆಜ್ಜೆಪುರದ ಗೆಜ್ಜೆಗಳಿಗೆಲ್ಲ ಚಂದ ನೋಡ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲೂ ಫುಲ್ ಟಕಾಫರ್ ಇರುತ್ತೆ ನಮಗೆ. ಶಿವರುದ್ರೇಗೌಡವರಿಗೆ ನಮ್ಮ ಸಂಘಕ್ಕೆ ಕೊಟ್ಟು ಯಾರು ಕಂಡ್ರು ಬೇಗ ಆಗಲ್ಲ. ಯಾಕೆಂದ್ರೆ ನಾವು ಹಂಗೆ ಇರೋದಲ್ವಾ. ನಮ್ಮ ಸಂಘದಲ್ಲಿ ನಾವು ಆಗ್ತೀವಿ, ಬೇರೆ ನಮ್ಮ ಕಂಡು ಆಗಲ್ಲ. ಹೊಡಿ ಬಡಿ ಇದೆಯಾ? ಆ ಥರ ಇದರಲ್ಲಿದೆ, ಸಿಚುವೇಶನ್ ಅಲ್ಲಿದೆ. ಎಷ್ಟು 28 ಫೈಟ್ಗಳಿದೆ ನಮ್ದು. ಯಾವ ತರ ಫೈಟ್? ಎಲ್ಲ ಬಂದ್ಮೇಲೆ ನನಗೆ ಹೊಡಿತಾರೆ. ನೀ ಹೊಡಿಯೋ ಸೀನ್ ಇಲ್ವಾ? ಆಗ ನಿಮಗೆಲ್ಲ ಹೊಡಿತಾರೆ, ನೀವು ತಿರುಗಿ ಹೊಡಿಯೋ ಅಂತ ಸೀನ್ ಏನಾದ್ರೂ ಇದೆಯಾ? ಇಲ್ಲ, ನಾನು ಹೊಡಿಯೋಕ್ಕೆ ಒಳಗೆ ಒಬ್ಬ ಇದ್ನಲ್ಲ, ಕಮಾನ್ ಅಂತ ನಿಂತಿದ್ದೆ. ಪ್ರೊಡ್ಯೂಸರು ಡೈರೆಕ್ಟ್ರು ಯಾಕಮ್ಮ ಇರು ಅಂದರು. ಆಯ್ತು ಬೇಡ ಬಿಡಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದ್ರೂ ಯಾಕೆ ಹೊಡೆಯೋದಿಲ್ಲ? ಟ್ರೈಲರಲ್ಲಿ ಲಾಸ್ಟ್ ಶಾಟ್ ನೋಡಿಲ್ವಾ? KGF ಟ್ರೈಲಲ್ಲಿ ಒಂದು ಇತ್ತಗಂದ್ ಬರಲ್ವಾ? ಸುತ್ತಿಗೆ ರಿವೀಲ್ ಮಾಡಬಾರ್ದು. ಅಂದ್ರೆ ಚಿಕ್ಕಣ್ಣನ ಅಸಲಿ ಫೈಟ್ ನಾವು ಬೆಳ್ಳಿತೆರೆಯಲ್ಲೇ ನೋಡ್ತೀವಿ. 26ಕ್ಕೆ. ಮಲೈಕಾ, ಗೌಡ್ರ ಮನೆ ಮಗಳು, ಯಾಕೆ ಓಡೋದ್ರಿ ಉಪಾಧ್ಯಕ್ಷರ ಜೊತೆ? ಉಪಾಧ್ಯಕ್ಷ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಓಡೋದೆ. ಹೆಂಗ್ ಇಷ್ಟ ಆಯ್ತು? ಇಷ್ಟ ಆಯ್ತು ಅಂದ್ರೆ ಅವರಲ್ಲಿ ನಾನು ಎಲ್ಲ ಹೀರೋಸ್ನು ನೋಡ್ಬಿಟ್ಟೆ. ನನಗೆಲ್ಲ ಹೀರೋಸು ಇಷ್ಟ. ಸೊ ಅದಕ್ಕೆ ಉಪಾಧ್ಯಕ್ಷರಲ್ಲಿ ಎಲ್ಲ ಹೀರೋಸ್ನ ನೋಡ್ಬಿಟ್ಟು ಓಕೆ ಇವರೇ ನನಗೆ ಸರಿಯಾದ ಪೇರ್ ಅಂತ ಓಡೋಗ್ಬಿಟ್ಟೆ. ಈ ಲುಕ್ ಹೆಂಗೆ ಇಷ್ಟ ಆಯ್ತು? ಪಂಚೆ ಲುಕ್ ಯಾವ ತರ ಫೀಲ್ ಕೊಡ್ತು? ಪಂಚೆ ನಮ್ದು ಹಳೆಯದಲ್ವಾ, ಅವಾಗಿಂದನೂ. ನಿಮ್ಗೆ ಏನೇ ಆಗಲಿ, ಒಂದು ಏನೇ ನೀವು ಪ್ಯಾಂಟ್ ಶರ್ಟ್ ಏನೇ ಹಾಕ್ರಿ, ಒಂದು ಬಿಳಿ ಪಂಚ, ಒಂದು ಬಿಳಿ ಶರ್ಟ್ ಹಾಕಿದ್ರೆ ಆ ಗೆಟಪ್ಪೇ ಬೇರೆ, ಒಂದು ಆ ನೋಡೋ ಕಳೆನೇ ಬೇರೆ ಆಗುತ್ತೆ. ಆಮೇಲೆ ನೋಡೋರು ಗೌರವನೂ ಜಾಸ್ತಿ ಆಗುತ್ತೆ ಪಂಚ ಉಟ್ಕೊಂಡು ಓಡಾಡಿದ್ರೆ. ಶೂಟಿಂಗ್ ಅಲ್ಲಿ ಹೆಂಗಿತ್ತು? ಇದೆಲ್ಲ ಫೋಟೋ ಶೂಟ್ಗೆ ಬಿಲ್ಡಪ್ ಕೊಟ್ಟವ್ರೆ. ಒಂದು ರಿಯಲ್ ಆಗಿದೆ. ಒಂದು ಸೀನ್ ಏನು ಇಂಟ್ರೊಡಕ್ಷನ್ ಅಲ್ಲಿ ಇದೆ ಅಷ್ಟೇ. ಅದು ಬಿಟ್ರೆ ಹಿಂಗೆ ಕೊಟ್ಟಿರೋವೆಲ್ಲ ಹರಿದೋಗಿರೋವು, ಕೊಳೆ ಆಗಿರೋವು. ಟೀ ಶರ್ಟ್ ಕೊಟ್ಟರೆ ಇಲ್ಲೆಲ್ಲ ಹರಿದೋಗಿರೋದು. ನನಗೆ ಫಸ್ಟ್ ಡೇ ನಾನು ಜೋಶಲ್ಲೇ ಹೋದೆ. ಇವತ್ತು ಯಾವ ಥರದ ಸೀನ್ ಮಾಡ್ತಿರ್ತಾರೆ, ಹೀರೋಯಿನ್ ಬೇರೆ ಬರ್ತಾವ್ರೆ ಅಂದ್ಬಿಟ್ರು. ಕಮಾನ್ ಗುರು ಅಂತ ಫುಲ್ ಜೋಶು. ಬೆಳ್ಳುಳ್ಳೆ ಹೀರೋಯಿನು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಹೋದರೆ ನಮ್ಮ ಕಾಸ್ಟ್ಯೂಮ್ ತಗೊಂಬಂದ್ರು. ನಾನೇ ಯಾವುದೋ ಇಲ್ಲ ಕಣ, ಬೇರೆ ಇರ್ಬೇಕು, ತಗೊಂಡೋಗ್ರು, ಇನ್ನೊಂದ್ಸಲ ಕೇಳ್ಕೊಂಬರೋಗ್ರಿ ಅಂತ. ಅವರು ಇಲ್ಲ ಇದೆ ಅಂದರು. ಹೋಗ್ರಪ್ಪ ಕೇಳ್ರಿ ಅಂತ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬಂದರು, ಯಾವುದೋ ಕಾಸ್ಟ್ಯೂಮ್ ಇದೆ ಅಂದರು. ಇಲ್ಲ. ಆಮೇಲೆ ತಿರ್ಗಾ ಡೈರೆಕ್ಟ್ರ್ ಕದ್ದಿ ಕಾಸ್ಟ್ಯೂಮ್ ಯಾವುದೋ ಅಂದ. ಇದೆ ಅಂದರು. 3-4 ಸಲ ಕನ್ಫರ್ಮ್ ಮಾಡ್ಕೊಂಡೆ ಅದನ್ನ. ಯಾಕೆ ಅಂದರೆ ಫಸ್ಟ್ ಡೇ ಹೀರೋಯಿನ್ ಜೊತೆ ಕಾಂಬಿನೇಷನು ಅದು ಯಾವುದೋ ಹಳೇ ಪಂಚಗುರು, ಎಲ್ಲ ಹರಿದೋಗೈತೆ ಟೀ ಶರ್ಟು. ಅದನ್ನು ಕೊಟ್ಬಿಟ್ಟು ಒಂದು ಟವಲ್ ಬೇರೆ ಹಿಂಗೆ ಕಟ್ಬಿಟ್ಟು ಹಿಂಗೆ ಹೋಗಿ ನಿಂತ್ಕೊಂಡೆ.
ಇವ್ರ ಅಮ್ಮ ಗಾಬರಿ ಬಿದ್ದೋದ್ರು. ಅಯ್ಯಯ್ಯೋ ನನ್ನ ಮಗಳು ಫಸ್ಟ್ ಪಿಕ್ಚರು ಯಾವನ ಜೊತೆ ಕರ್ಕೊಂಡ್ಬಂದ್ಬಿಟ್ಟು ಹೀರೋ ಹಂಗೆ ಮಾಡ್ತಿದ್ದೀವಪ್ಪ ಅಂತ ಇವರು ಗಾಬರಿ ಬಿದ್ದೋಗಿದ್ರು. ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ನಂಗೆ ಭಯ ಇರಲಿಲ್ಲ ಆ್ಯಕ್ಟ್ ಮಾಡುವಾಗ. ಸ್ಕ್ರಿಪ್ಟ್ ಸೀನ್ ಪೇಪರ್ ಬಂದಾಗ ಇಬ್ಬರು ಪಟ್ ಅಂತ ಒಂದು ಟೇಕ್ ಎಕ್ಸ್ಟ್ರಾ ಟೇಕ್ ಇಲ್ಲದೆ ಮಾಡ್ತಾಯಿದ್ವಿ. ಬಟ್ ನಾನು ಆನ್ ದ ಹೋಲ್ ಅವ್ರಿಗೆ ತುಂಬ ಕಡೆ ಹೇಳಿದ್ದೀನಿ ನಾನು ಈ ವಿಷಯನ. ನಾವು ಸುಮ್ಮನೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಟಿ ವಿಯಲ್ಲಿ ಇವ್ರನ್ನೆಲ್ಲ ನೋಡಿದಾಗ, ಇವಾಗ ಕುತ್ಕೊಂಡು ನೋಡುವಾಗ ನಾನು ಇವ್ರ ಜೊತೆ ಥಿಯೇಟರ್, ಟಿ ವಿ, ಕಾಮಿಡಿ ಸೀನ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ. ಸೊ ನೋಡುವಾಗ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ಇವ್ರ ಜೊತೆ ನಾನು ಮಾತಾಡ್ತೀನಿ, ಇವ್ರ ಜೊತೆ ಮಾಡಿದ್ದೀನಿ ಅಂತ ಹೇಳೋದು ಆ್ಯಕ್ಚುಲಿ ಒಂದು ಹೆಮ್ಮೆ ವಿಷಯ.